ಹಾಯ್ ಗಾಯ್ಸ್, ಮಧ್ಯಾಹ್ನ ಊಟ ಆದ್ಮೇಲೆ ಇವಾಗ ನಾವು ಹೊಚಿಮಿನ್ ಸಿಟಿ ಟೂರ್ಗೆ ಬಂದಿದೀವಿ. ಹೊಚಿಮಿನ್ನಲ್ಲಿ ಮೈನ್ ಅಟ್ರಾಕ್ಷನ್ ಅಂದ್ರೆ ಪ್ಯಾಲೇಸ್. ಇಲ್ಲಿ ಪ್ರೆಸಿಡೆಂಟ್ಗಳು ವಾಸವಾಗಿದ್ರಂತೆ. ಸೊ ಇಲ್ಲಿ ಟಿಕೆಟ್ ತಗೊಂಡು ಇದನ್ನ ನೋಡೋಕೆ ಹೋಗ್ತಾ ಇದೀವಿ. ಸೊ ನಮ್ ಜೊತೆ ನಮ್ ಗೈಡ್ ಕೂಡ ಇದ್ದಾರೆ. ಬನ್ನಿ ಇಲ್ಲಿ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಬಂದ್ವಿ. ಪ್ಯಾಲೇಸ್ ಕಟ್ಟಿ 59 ಇಯರ್ಸ್ ಆಗಿದೆ. 59 ಇಯರ್ಸ್ ಆಗಿದೆ. ನಮ್ಗೆ ಹೆಂಗೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂತು ಅದೇ ಥರ ಇಲ್ಲೂ ಇಂಡಿಪೆಂಡೆನ್ಸ್ ಬಂದು 59 ಇಯರ್ಸ್ ಆಯಿತು. ಸೊ ಇಲ್ಲಿ ಅವ್ರು ಅದನ್ನೇ ಹೇಳ್ತಾ ಇದ್ರು, ಇಲ್ಲಿಯ ಜನರು ನಿಜವಾದ ಫ್ರೀಡಮನ್ನು ಇವಾಗಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಫ್ಯಾಮಿಲಿ ಟೈಮ್ ಕೊಡ್ಕೊಂಡು ಅವ್ರ ಲೈಫನ್ನು ಅವ್ರು ನೋಡ್ಕೊಂಡಿದ್ದಾರೆ. ಆ್ಯಂಡ್ ನಾರ್ದರ್ನ್ ವಿಯೆಟ್ನಾಮ್, ಸೌತ್ ಪಾರ್ಟ್ ಆಫ್ ವಿಯೆಟ್ನಾಮ್ ಇಬ್ಬರಿಗೂ ಅಷ್ಟೇ ಕಷ್ಟ ಅಂತೆ. ಸೊ ಯಾವುದೋ ಒಂದು ಅಂಗಡಿಗೆ ಹೋದರೆ ಊರು ಕಡೆಯವರಾದರೆ ಕಡಿಮೆ ಕೊಡ್ತಾರೆ. ಈಗಿನ ಜನ್ರೇಷನ್ ಅದನ್ನು ಓವರ್ಕಮ್ ಮಾಡ್ಕೊಂಡು ಬರೋಕ್ಕೆ ಟ್ರೈ ಮಾಡಿದ್ರು ಹಳೆ ತಲೆಗಳು ಹಾಗೆ ಅಂತ ಹೇಳ್ತಾ ಇದ್ರು. ಇಲ್ಲಿ ನೋಡಿ ಅಸೆಂಬ್ಲಿ. ಈ ಫ್ಲಾಗಲ್ಲಿರೋ 5 ಶೇಡು, ಒಂದು ವರ್ಕರ್, ಲೀಡರ್, ಮರ್ಚೆಂಟ್, ಸೋಲ್ಜರ್ಸ್, ಬಿಸ್ನೆಸ್ ಮ್ಯಾನ್. ಸೊ ಈ ಥರ 5 ಪಾಯಿಂಟ್ಸನ್ನ 5 ಲೆವೆಲ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತಾರಂತೆ. ಸೊ ನೀವು ನೇವಿದ್ ನೋಡ್ತಾ ಇದ್ರೆ ಇದು ಫಾರ್ಮರ್ಸ್ ಯೂಸ್ ಮಾಡ್ತಾರಲ್ಲ ಆರ್ಚ್ ಥರ ಕತ್ತಿ ಅದರದ್ದು, ಆ್ಯಂಡ್ ಇನ್ನೊಂದು ಸುತ್ತಿಗೆ, ಅದೆರಡನ್ನ ಇಂಡಿಕೇಟ್ ಮಾಡುತ್ತೆ. ಈ ಸ್ಟಾರು ಅಷ್ಟೇ 5 ಪೋಲ್ಸ್, 5 ಸ್ಟೇಜಸ್ ಅಥವಾ 5 ಲೆವೆಲ್ಸ್ ಆಫ್ ವಿಯೆಟ್ನಾಮಿ ಪೀಪಲ್ನ ತೋರಿಸುತ್ತೆ. ಸೊ ಇಲ್ಲೊಂದು ಪೋರ್ಟ್ರೇಟ್ ಇಟ್ಟಿದ್ದಾರೆ, ನೋಡ್ಬೋದು, ರಾಜ. ಸೊ ಇವರು ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇಂಡಿಯಾದಲ್ಲೂ ಮುಂಚೆ ಏನು ಅಪ್ಪರ್ ಕ್ಲಾಸ್ಗಳಿಗೆ ಅಥವಾ ಹೈಯರ್ ಕ್ಲಾಸ್ಗಳಿಗೆ ಮಾತ್ರ ಎಜುಕೇಷನ್ ಸೀಮಿತವಾಗಿತ್ತು, ಅದೇ ಥರ ಇಲ್ಲೂ ಅಷ್ಟೇ ಹೈಯರ್ ಕ್ಲಾಸ್ ಪೀಪಲ್ಲು, ದುಡ್ಡಿರೋರು, ರಾಜರ ಮಕ್ಕಳು, ಅವ್ರಿಗೆ ಮಾತ್ರ ಎಜುಕೇಷನ್ ಸಿಗ್ತಾ ಇತ್ತಂತೆ. ಉಳಿದಿರೋರು ದುಡ್ಡು ಇರ್ತಿರ್ಲಿಲ್ಲ, ಎಜುಕೇಷನ್ ತಗೊಳ್ತಿರ್ಲಿಲ್ಲ. ಅದೇ ರೀಸನ್ಗೆ ವಿಯೆಟ್ನಾಮಿನ ಜನಗಳಿಗೆ ಇಂಗ್ಲೀಷ್ ಅಂತೂ ಬರೋದೇ ಇಲ್ಲ. ಆ್ಯಂಡ್ ಮೆನಿ ಆಫ್ ದೆಮ್ ಆರ್ ಇಲ್ಲಿಟ್ರೇಟ್. ಊಟ ಮಾಡೋಕ್ಕೆ ಕುತ್ಕೊತಾ ಇದ್ದಿದ್ದ ಜಾಗ. ಇಲ್ಲಿ ಯೆಲ್ಲೋ ಕಲರ್ ಕರ್ಟನ್ ಮ್ಯಾಟ್ ಎಲ್ಲ ನೋಡ್ತಾ ಇದ್ದೀರಾ. ಎಲ್ಲೋ ಇಟ್ ಇಂಡಿಕೇಟ್ಸ್ ಫಾರ್ ರಾಯಲ್ಟಿ ಅಂತೆ. ರಾಜರಿಗೆ ಅಥವಾ ಹೈಯರ್ ಕ್ಲಾಸ್ ಪೀಪಲ್ಗಳು ಮಾತ್ರ ಇದನ್ನ ಯೂಸ್ ಮಾಡ್ತಿದ್ರು. ಉಳಿದವ್ರು ನಾರ್ಮಲ್ ಪೀಪಲ್ ಯೂಸ್ ಮಾಡಿದ್ರೆ ಅವ್ರನ್ನ ಕೊಲೆ ಮಾಡ್ತಿದ್ರು, ಇಲ್ಲ ಜೈಲಿಗೆ ಹಾಕ್ತಿದ್ರು ಅಂತ. ಇವಾಗ ಆ ಥರ ಇಲ್ಲ, 1000 ವರ್ಷದ ಹಿಂದೆ ಈ ಥರ ಇತ್ತು ಅಂತ ನಮ್ಮ ಗೈಡ್ ಹೇಳ್ತಾ ಇದ್ದಾರೆ. So this character is meaning for the happy, happiness. Red and yellow, it means happiness. President's office. President. So ಇಲ್ಲಿ ಮ್ಯಾರೇಜ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ರು. ಮದುವೆ ಅಂದರೆ ಇಟ್ಸ್ ಲೈಕ್ ಇಂಡಿಯಾ ಥರ. ಅದು ರಿಲೀಜನ್, ಬೇರೆ ರಿಲೀಜನ್ ಅವ್ರನ್ನ ಮದುವೆ ಆಗ್ತೀವಿ ಅಂದರೆ ನಮ್ಮ ರಿಲೀಜನ್ ಬಿಟ್ಟು ನಾವು ಅದನ್ನಕ್ಕೆ ಸ್ವಿಚ್ ಆಗಬೇಕಾಗುತ್ತೆ. ಸೊ ಕಂಪ್ಲೀಟ್ ರಿಲೀಜನ್ನ ಸ್ವಿಚ್ ಮಾಡ್ಕೊಂಡಂಗೆ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ರು. ರಾತ್ರಿ ಲೈಟ್ ಹಾಕಿರ್ತಾರೆ, ಚೆನ್ನಾಗಿರುತ್ತೆ ಅನ್ಸುತ್ತೆ. ಬೆಡ್ರೂಮ್ ನೋಡ್ಬೋದು ನೀವು ಎಷ್ಟು ಸಕ್ಕದಾಗಿದೆ ಅಂತ. ಬೆಡ್ರೂಮ್ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದು 5 ಮನೆ ಆಗ್ಬಿಡ್ತವೇನೋಪ್ಪ. ಫಿನಿಕ್ಸ್ ಇಸ್ ದ ಸಿಂಬಲ್ ಫಾರ್ ಕ್ವೀನ್, ರಾಜನ್ ಹೇಳ್ತಿ. ಇದು ರಾಜನ ಸಿಂಬಲ್ ಅಂತೆ ಇಲ್ಲಿಯ ವಿಯೆಟ್ನಾಮ್. ಸೊ ಇಲ್ಲಿ ಇವ್ರು ಏನು ಹೇಳ್ತಾ ಇದ್ರು ಅಂದರೆ ಯೆಲ್ಲೋ ಕಲರು ಆ್ಯಂಡ್ ರೆಡ್ ಕಲರು ಇವೆಲ್ಲ ರಾಯಲ್ಟಿ, ರೆಸ್ಪೆಕ್ಟನ್ನು ಇಂಡಿಕೇಟ್ ಮಾಡುತ್ತಂತೆ. ನನ್ನ ಹಿಂದ್ಗಡೆ ನಿಮ್ಗೆ ಏನು ಕಾಣ್ತಿದೆಯಲ್ಲ ಈ ಡ್ರ್ಯಾಗನ್ ಡೆಕೋರೇಷನ್, ಇದನ್ನೆಲ್ಲ ನಾರ್ಮಲ್ ಪೀಪಲ್ ಮಾಡಿದ್ರೆ ಅವ್ರನ್ನ ಕೊಲೆ ಮಾಡಿರೋ ಇನ್ಸಿಡೆಂಟ್ಗಳು ಇದಾವಂತೆ. ಸೊ ಇಟ್ ಓನ್ಲಿ ಮೆಂಟ್ ಫಾರ್ ಕಿಂಗ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಮತ್ತೆ ಎಲ್ಲೋ ರೆಡ್ ಕಾಣ್ತಾ ಇದೆ. ಕಸ್ಟಮರ್ಸ್ ಬಂದಾಗ ಕ್ಯಾಬಿನೆಟ್ ರೂಮ್ ಮೀಟಿಂಗ್ಸ್ ಆಗ್ತಿತ್ತಲ್ಲ ರಾಜನ್ ಜೊತೆಗೆ, ಅದು ಬಿಸ್ತಿದೆ ಗೈಸ್. ಓಕೆ, ಚೆನ್ನಾಗಿತ್ತು. ಒಂದು ಸಲ ನೋಡಿದ್ವಿ ಅನ್ನೋ ಥರ ಇತ್ತು. ನೈಸ್ ಪ್ಲೇಸ್. ಸುನಿಲ್ ಗೈಡನ್ ಫ್ರೆಂಡ್ ಮಾಡ್ಕೊಂಡು ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ ಗೈಸ್. ಇಲ್ಲೂ ಸಕ್ಕತ್ತಾದರೆ ಸಕ್ಕತ್ ಟ್ರಾಫಿಕ್ಕು. ಇವ್ರು ನಮ್ಗೆ ಅದೇ ಹೇಳ್ತಾ ಇದ್ರು, ನೀವು ಬೇಗ ಹೋಗಬೇಕು ಏರ್ಪೋರ್ಟ್ ಗೊತ್ತಾ. ಸೊ ನೋಡ್ಬೋದು ಬರ್ತಾ ಇದೆ ಅಂತ. 20 ಮಿಲಿಯನ್ ಜನ ಇದ್ದಾರಂತೆ ಆ್ಯಂಡ್ ಮೋರ್ ದೆನ್ 10 ಮಿಲಿಯನ್ ಮೋಟಾರ್ ಬೈಕ್ಸ್ ಆ್ಯಂಡ್ ಕಾರ್ಸ್ ಇದೆಯಂತೆ. ಸೊ 10 ಮಿಲಿಯನ್ ಬರೀ ಬೈಕ್. 10 ಮಿಲಿಯನ್ ಬರೀ ಬೈಕು ಮತ್ತು ಪ್ಲಸ್ ಕಾರ್ಗಳು ಇದೆಯಂತೆ. ಸೊ ನಾವು ನಾಳೆ ಬೇಗ ಹೊರಡಬೇಕು ಬಿಕಾಸ್ ನಮ್ಮದು ಫ್ಲೈಟು ಬೇಗ ಇದೆ.
ಇಲ್ಲಿ ವಿಯೆಟ್ನಾಮಿನ ಪೋಸ್ಟ್ ಆಫೀಸ್ ಹತ್ರ ಬಂದಿದ್ದೀವಿ. ಓ ಸಖತ್ ಬಿಸಿಲಿದೆ ನೋಡಿ. ಇದೆ ಪೋಸ್ಟ್ ಆಫೀಸ್. ತುಂಬಾ ಜನ ಇದ್ದಾರೆ ಆಕ್ಚುಲಿ. ಇದು ಕೂಡ ಫ್ರೆಂಚ್ ಕನ್ಸ್ಟ್ರಕ್ಟ್ ಮಾಡಿರೋದು 1886ರಲ್ಲಿ. ಅರೌಂಡ್ 139 ವರ್ಷದ ಹಿಂದಿನ ಬಿಲ್ಡಿಂಗ್ ಇದು. ಸೊ ಇದು ಪಾಪ್ಯುಲರ್ ಪ್ಲೇಸ್ ನೋಡ್ಬೋದು. ಎಷ್ಟು ಜನ ಫಾರಿನರ್ಸ್ ಈಗ ಟೂರಿಸ್ಟ್ ಇದ್ದಾರೆ ಅಂತ. ದ ಆರ್ಕಿಟೆಕ್ಟ್ ಆಫ್ ಐಫಿಲ್ ಟವರ್ ಇಸ್ ದ ಆರ್ಕಿಟೆಕ್ಟ್ ಫಾರ್ ದಿ ಸೇಮ್ ಬಿಲ್ಡಿಂಗ್. ಇವರಿಗೆಲ್ಲ ಮೈಸೂರು ಅರಮನೆ ತೋರಿಸ್ಬಿಟ್ರೆ ಹೆಂಗ್ ಆಗ್ಬೋದು ಗೈಸ್. ಚಿಮಿನ್ ಈಸ್ ದ ಫಸ್ಟ್ ಪ್ರೆಸಿಡೆಂಟ್ ಇನ್ ವಿಯೆಟ್ನಾಂ. ಗೈಸ್ ಇದು ಪೋಸ್ಟ್ ಆಫೀಸ್ ಆಗಿರೋದ್ರಿಂದ ಇಲ್ಲಿರೋರು ಪೋಸ್ಟ್ ಕಾರ್ಡ್ ಅನ್ನು ತಗೊಂಡು ಲೆಟರ್ನ ಅವ್ರ ಊರಿಗೆ ಅವರೇ ಬರ್ಕೊಂತ ಇದ್ದಾರೆ. ಸೊ ವಿಯೆಟ್ನಾಮ್ ಇಂದ ಬರ್ಕೊಂಡ್ ಬಂದೆ ಅನ್ನೋ ಒಂದು ನೆನಪಿರುತ್ತೆ ಅಂತ. ಸೊ ಇಲ್ಲಿ ಎಲ್ಲರೂ ಲೆಟರ್ ಬರ್ಕೊಂತ ಇದಾರೆ ನೋಡ್ಬೋದು. ಈ ಪೋಸ್ಟ್ ಆಫೀಸ್ ಇವಾಗ ಒಂಥರ ಶಾಪಿಂಗ್ ಕಾಂಪ್ಲೆಕ್ಸ್ ತರಾನೇ ಆಗ್ತದೆ. ಎಲ್ಲ ಕಡೆ ಶಾಪಿಂಗ್ ಸೈಟು, ಲೆಫ್ಟ್ ರೈಟು ಎಲ್ಲ ಕಡೆ ಅದ. ಅಂಡ್ ಈ ರೂಮ್ಸ್ ಯಾವುದು ಓಪನ್ ಇಲ್ಲ. ಓನ್ಲಿ ಆ ಕಾರಿಡಾರ್ ತರ ಇರುತ್ತಲ್ಲ ಅಲ್ಲಿ ಶಾಪಿಂಗ್ ಐಟಮ್ಸ್ ನ ಇಟ್ಕೊಂಡಿದ್ದಾರೆ. ಸೊ ಗೈಸ್ ಈ ಪೋಸ್ಟ್ ಆಫೀಸ್ ನ ಎದುರುಗಡೆ ಒಂದು ಕ್ಯಾಥೆಡ್ರಲ್ ಇದೆ. ಇದು ಇವಾಗ ಇನ್ನೂ ಕಟ್ತಾ ಇದ್ದಾರೆ. ಇಟ್ ವಾಸ್ ಇನ್ ಫ್ರೆಂಚ್ ಆರ್ಕಿಟೆಕ್ಚರ್. ಸೊ ಇದು ಕಂಪ್ಲೀಟ್ ಆಗೋಕ್ಕೆ ಇಟ್ ಟೇಕ್ಸ್ ಮಿನಿಮಮ್ 4 years ಅಂತ. ಇನ್ನು 4 ವರ್ಷ ಬಿಟ್ಟು ಬಂದಾಗ ಇದನ್ನ ನೋಡ್ಬೋದು. ಈಗ ನಾವು ರೂಮ್ಗೆ ಹೋಗ್ತಾ ಇದೀವಿ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಇಲ್ಲೊಂದು ನೈಟ್ ಮಾರ್ಕೆಟ್ ಇದೆ, ನೈಟ್ ಸ್ಟ್ರೀಟ್ ಥರ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಬಿಕಾಸ್ ಸಕ್ಕ ಟೈರ್ಡ್ ಆಗಿದ್ದೀವಿ ಇವತ್ತು. ಯಾ ಸಿ ಯು ದೆನ್, ಬಾಯ್ ಬಾಯ್. ಎಸ್ ಗೈಸ್, ಮಧ್ಯಾಹ್ನ ಪ್ಯಾಲೇಸು, ಪೋಸ್ಟ್ ಆಫೀಸು ಎಲ್ಲ ನೋಡಿ ಸುಸ್ತಾಗಿ ಹೋಗಿತ್ತು. ಆ್ಯಂಡ್ ಸಖತ್ ಬಿಸಿಲಿತ್ತು. ಸೊ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಇವಾಗ ಮತ್ತೆ ಆಚೆ ಹೋಗ್ತಾ ಇದ್ದೀವಿ. ಬುಯ್ವೆನ್ ಮಾರ್ಕೆಟ್, ಬುಯ್ವೆನ್ ವಾಕಿಂಗ್ ಸ್ಟ್ರೀಟ್. ಯಾ ಬುಯ್ವೆನ್ ವಾಕಿಂಗ್ ಸ್ಟ್ರೀಟ್. ಅಲ್ಲಿ ನೈಟ್ ಲೈಫ್ ಫುಲ್ಲು. ಸೊ ಇವಾಗ ಇಲ್ಲ ಕೆಳಗಡೆ ಏನಾದ್ರು ಮಾಕ್ಟೈಲ್ ಏನಾದ್ರು ಕುಡಿದು ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂದು ಹೊರಡ್ಬೇಕು. ಸೊ ನೈಟ್ ಲೈಫ್ ಸುನಿಲ್ಗೆ ಇಷ್ಟ ನನಗಿಂತ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಪೊಟ್ಯಾಟೊ ವೆಜ್ಜಸ್ಸು ತೊಗೊಂಡಿದ್ದೀವಿ. 2 ಮಾಕ್ಟೈಲ್ ಆರ್ಡ್ರ್ ಮಾಡಿದ್ದೀವಿ. ಕುಡ್ಕೊಂಡು ಸ್ಟ್ರೀಟ್ ಕಡೆ ಹೊರಡಬೇಕು. ಟೇಸ್ಟ್ ಮಾಡಿ. ಇಲ್ಲೊಂದು ಪಾರ್ಕಿಗೆ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಇಲ್ಲಾರ ಸುತ್ಕೊಂಡು ಹೋಗೋಣ ಆರಾಮಾಗಿ ಅಂತ. ಒಂದು 10 ನಿಮಿಷ ಅಲ್ಲಿ ಕುತ್ಕೊಂಡು. ದೊಡ್ಡ ಪಾರ್ಕು ಮೇನ್ ರೋಡಲ್ಲಿದೆ ನೋಡಿ. ಎಣ್ಣೆ ಎಲ್ಲ ನಮ್ದು ನೀರ್ ತರ. ಮಾತಾಡಿದ್ದೆ ಕೇಳೋಣ. ನೈಟ್ ಲೈಫ್ ಇಲ್ಲಿ make it rain, all the gang, make it ಸೊ ಆ ಸ್ಟ್ರೀಟಲ್ಲಿ ಫುಲ್ ಕಂಪ್ಲೀಟ್ ನಾನ್ ವೆಜಿಟೇರಿಯನ್ ಫುಡ್ ಇರೋದು. ಸೊ ವೆಜಿಟೇರಿಯನ್ಗೆ ಆಪ್ಷನ್ಸ್ ಇಲ್ಲ ಅಂತ. ಸೊ ಹಿಂಗೆ ಮುಂದೆ ಬರ್ತಾ ಇದ್ವಿ. ಸಿಂಗಾಪುರಲ್ಲಿ ನಡೀತಿರೋ ಫಾರ್ಮುಲಾ 1 ರೇಸ್ ಲೈವ್ ಕೊಡ್ತಾ ಇದ್ದಾರೆ. ಸುನಿಲ್ ಮೆನ್ಯೂ ಚೆಕ್ ಮಾಡ್ತಾ ಇದ್ದಾರೆ. ಗೈಸ್ ಇಲ್ಲಿ ಕಾಫಿ ಟ್ರೈ ಮಾಡೋಣ ಅಂತ ಬನ್ನಿ. ಲೋಕಲ್ ರೆಸ್ಟೋರೆಂಟಲ್ಲಿ ಎಗ್ ಕಾಫಿ ಟ್ರೈ ಮಾಡಬೇಕು ಅಂತ ಬಂದ್ವಿ. ಸೊ ಸುನಿಲ್ ಟ್ರೈ ಮಾಡಿದ್ರು, ನಾನು ಟ್ರೈ ಮಾಡಿದೆ. ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ತುಂಬ ತಿಕ್ಕಿದೆ, ಎಗ್ ಸ್ಮೆಲ್ ಏನಿಲ್ಲ, ಚೆನ್ನಾಗಿದೆ. ಬಟ್ ನಂಗೆ ಇಷ್ಟ ಆಗಲ್ಲ. ಬಟ್ ನಿಮ್ಗೆ ಎಲ್ಲೂ ಎಗ್ ಸ್ಮೆಲ್ ಅಂತಾನೆ ಅನಿಸಲ್ಲ. ನಿಮ್ಗೆ ಹೆಂಗೆ ಅನಿಸ್ತು? ಎಗ್ ಸ್ಮೆಲ್ ಇದೆ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಬಟ್ ಬೇರೆ ಕಾಫಿ ಕಂಪೇರ್ ಮಾಡಿದ್ರೆ ದಿಸ್ ಒನ್ ಇಸ್ ಬೆಟರ್ ಐ ಥಿಂಕ್.
ಅಲ್ವಾ? ಹೌದು. ಅಂದ್ರೆ ಕೊಕೊನಟ್ ಕಾಫಿ ಅದು ಇದು ಅಂತೆಲ್ಲ ಜನ ಹೇಳ್ತಾರೆ ನನಗೆ. ಬಟ್ ಎಲ್ಲ ಕಾಫಿಗಿಂತ ಇದು ಚೆನ್ನಾಗಿದೆ. ಕೊಕೊನಟ್ ಕಾಫಿ ಓಕೆ ಬಟ್ ಇದು ಚೆನ್ನಾಗಿದೆ. ಆಸ್ ಯೂಶುವಲಿ ಎಗ್ ಅಂದ್ರೆ ಎಗ್ ಸ್ಮೆಲ್ ಇದ್ದೇ ಇರುತ್ತೆ ಸ್ವಲ್ಪ. ಬಟ್ ಇವಾಗ ತುಂಬಾ ವರ್ಸ್ಟ್ ಅನ್ನೋ ತರ ಇದೆ. ಚೆನ್ನಾಗಿದೆ ಆಕ್ಚುಲಿ, ಟೇಸ್ಟ್ ಸಕ್ಕತ್ತಾಗಿದೆ. ಟ್ರೈ ಮಾಡ್ಬೋದು. ನಾವು ಇದುವರೆಗೂ ಟ್ರೈ ಮಾಡಿರೋದ್ರಲ್ಲಿ ಬೆಸ್ಟ್ ಕಾಫಿ ಇದೆ ಅನ್ಸುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಎಕ್ಸ್ಮೆಲ್ ಬಂದಂಗೆ ಆಯ್ತು, ಬಟ್ ಅದಾದ್ಮೇಲೆ ಏನಿಲ್ಲ, ಇವಾಗ ಚೆನ್ನಾಗಿದೆ. ಇವಾಗ ಒಂದು ಇಂಡಿಯನ್ ರೆಸ್ಟೋರೆಂಟ್ನ ಹುಡ್ಕೊಂಡು ಫೈನಲಿ ಊಟಕ್ಕೆ ಬಂದಿದ್ದೀವಿ. ಎಗ್ ಬಿರಿಯಾನಿ ಆ್ಯಂಡ್ ಪನ್ನೀರ್ ಚಿಲ್ಲಿ ಆರ್ಡರ್ ಮಾಡಿದ್ದೀವಿ. ಸಖತ್ ಚೆನ್ನಾಗಿದೆ ಆ್ಯಂಡ್ ಇಂಡಿಯನ್ ಫುಡ್ಡೇ ತಿನ್ನಂಗೆ ಅನಿಸ್ತಾ ಇದೆ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಸುನಿಲ್? ಇಂಡಿಯನ್ ಫುಡ್ಡೇ. ಆ್ಯಂಡ್ ಅದರಲ್ಲೂ ಎಸ್ಪೆಷಲಿ ಸುನಿಲ್ಗೆ ಸ್ಪೈಸಿ ಅಷ್ಟು ಇಷ್ಟ ಆಗಲ್ಲ. ಸೊ ಇವ್ರಿಗೆ ಹೇಳಿ ಮಾಡಿಸ್ದಂಗಿದೆ. ನಿಜ. ಆಫ್ಟರ್ ಅ ಲಾಂಗ್ ಟೈಮ್ ಇಂಡಿಯನ್ ಫುಡ್ ವಿತ್ ಕರ್ಡ್. ಸ್ವರ್ಗ ಇಂಡಿಯಾ. ಗೈಸ್, ಇವಾಗ ನೈಟ್ ಲೈಫ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು, ಜಾಸ್ತಿ ಏನು ತೊಗೊಂಡಿಲ್ಲ. ಇಲ್ಲಿ ಎಲ್ಲ ಕಾಸ್ಟ್ಲಿನೇ ಅನಿಸುತ್ತೆ. ಎಲ್ಲ ಬೆಂಗಳೂರಲ್ಲೇ ಸಿಗುತ್ತೆ. ಒಂದು 6 ಬ್ರೇಸ್ಲೆಟ್ಗೆ 1,500 ಅಂತಾರೆ. ಸೊ ತಗೊಂಡು ಆ್ಯಂಡ್ ಇಲ್ಲೊಂದು ಸ್ಟ್ರೀಟ್ ಸಕ್ಕದಾಗಿತ್ತು ನೈಟ್ ಲೈಫು. ಈಗ ನಾವು 11 ಗಂಟೆ ಆಗಿದೆ ರಾತ್ರಿ. ಆ್ಯಕ್ಚುಲಿ ನಾಳೆ ನಮಗೆ ಎಲ್ಲೂ ಸೈಟ್ ಸೀಯಿಂಗ್ ಇಲ್ಲ. ಸೊ ಅದಕ್ಕೋಸ್ಕರ ಲೇಟಾಗಿ ಮಲಗಿದ್ರಾಯ್ತು ಅಂತ ಹೇಳಿ ಇವಾಗ ಹೋಗಿ ನಾವು ಆ್ಯಕ್ಚುಲಿ ನಾಳೆ ಫ್ಲೈಟ್ ಇದೆ. ಪ್ಯಾಕ್ ಮಾಡಿಕೊಂಡು ಮಲ್ಕೊಬೇಕು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ 10 ಗಂಟೆ ತನಕ ಇರುತ್ತೆ. ಸೊ ನೋ ವರೀಸ್. ಹೆಂಗನ್ನಿಸ್ತು ಸುನಿಲ್? ಚೆನ್ನಾಗಿತ್ತು. ಯಾವುದು ಹೊಚಿಮಿನ್ ಸಿಟಿ ಚೆನ್ನಾಗಿದೆ. ಒಂಥರ ಬೆಂಗಳೂರು ಥರನೇ ಇದೆ. ಇಷ್ಟ ಆಗಿದೆ. ಆಕ್ಚುಲಿ ಬೆಂಗಳೂರು ತರನೇ ಸಕ್ಕ ಟ್ರಾಫಿಕ್, ತುಂಬಾ ಪಾಪ್ಯುಲೇಷನ್, ತುಂಬಾ ವೆಹಿಕಲ್ಸ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿ ಸಿಟಿ ಪ್ಲಾನ್ ಮಾಡಿದ್ದಾರೆ ಒಳ್ಳೆ. ನಾಳೆಗೆ ನಮ್ಮ ವಿಯೆಟ್ನಾಂನ ಜರ್ನಿ ಮುಗಿತಾ ಇದೆ. ಸೊ ನಾಳೆ ನಮ್ಮ 9th ಡೇ, 9ನೇ ದಿನ. ಸೊ ನಾಳೆಗೆ ಬಾಯ್ ಹೇಳ್ತಾ ಈಗ ವಾಕ್ ಮಾಡ್ಕೊಂಡು ಬಂದ್ವಿ. ಸೊ ರೂಮ್ಗೆ ಹೋಗಿ ನಾಳೆ ನಿಮ್ಮನ್ನ ಮತ್ತೆ ಮೀಟ್ ಆಗ್ತೀನಿ. ಟಿಲ್ ದೆನ್ ಬಾಯ್. ನೋಡಿ, ಇವತ್ತೊಂದು ದಿನ ಆಮ್ಲೆಟು, ಕ್ರೊಸಾಂಟು, ಫ್ರೂಟ್ಸು, ಮಿಲ್ಕ್ ಶೇಕು ಎಲ್ಲ. ಸೊ ಗೈಸ್, ಇವತ್ತು ನಮ್ಮ ಲಾಸ್ಟ್ ಡೇ. ಸೊ ವಿಯೆಟ್ನಾಮ್ಗೆ ಬಾಯ್ ಹೇಳೋ ಟೈಮು. ಸುನಿಲ್ ಇನ್ನೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬೆಳಿಗ್ಗೆ ತಿಂಡಿ ತಿಂದ ತಕ್ಷಣ ಹೊರಗಡೆ ಕರ್ಕೊಂಡ್ಬಂದಿದ್ದಾರೆ. ಸೊ ಮಧ್ಯಾಹ್ನಕ್ಕೆ ಫ್ಲೈಟಲ್ಲಿ ಫುಡ್ ಬೇಡ ಅಂಥೇಳಿ ನಾವು ಇಲ್ಲಿ ಪಾರ್ಸಲ್ ತೊಗೊಂಡ್ವಿ. ಸುನಿಲ್ ಪಾರ್ಸಲ್ ಹಿಡ್ಕೊಂಡು ವಾಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಎಲ್ಲ ಕಡೆ 7-11 ಸ್ಟೋರ್ಸ್ ಇದೆ. ಸೊ ಆರಾಮಾಗಿ ಸರ್ವೈವ್ ಆಗ್ಬೋದು. ಗೈಸ್, ಹೊಚಿಮಿನ್ ಏರ್ಪೋರ್ಟ್ ಬಂದ್ವಿ. ಇವಾಗ ಇಲ್ಲಿಂದ ಕೋಲಾಲಂಪುರ್ ಮಲೇಷ್ಯಾ ಹೋಗಿ ಅಲ್ಲಿಂದ ಲೇ ಓವರ್ ಇದೆ 1 ಗಂಟೆ. ಸೊ ಅಲ್ಲಿಂದ ಬೆಂಗ್ಳೂರು ನೋಡ್ಬೋದು. ಚೆಕಿನಿಂಗ್ ಲೈನಲ್ಲಿ ನಿಂತಿದ್ದೀವಿ. ಗೈಸ್, ಎಟ್ ಲಾಸ್ಟ್ ವಿ ವರ್ ಗೋಯಿಂಗ್ ಟು ನಮ್ಮ ಬೆಂಗಳೂರು. ಎಷ್ಟೇ ಯಾವ ಕಂಟ್ರಿಗೆ ಹೋದ್ರೂ ಲಾಸ್ಟಲ್ಲಿ ನಮ್ಮನೆಗೆ ಹೋಗ್ತೀವಿ ಅನ್ನೋ ಫೀಲಿಂಗೇ ಬೇರೆ ಅಲ್ವಾ? ಮತ್ತೆ ಬೇರೆ ವ್ಲಾಗ್ಗಳ ಜೊತೆಗೆ ಮತ್ತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.